ದೊಡ್ಡಣ್ಣನ ಮಾತಿಗೂ ಬಗ್ಗದ ಇಸ್ರೇಲ್ ಕದನ ವಿರಾಮ ಉಲ್ಲಂಘನೆ ಯುದ್ಧ ಘೋಷಣೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜಾಗತಿಕ ಸಂಕಷ್ಟ ಇದು ಮಹಾಯುದ್ಧ 2.0 ಸ್ಟೋರಿ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಆಲ್ಮೋಸ್ಟ್ ಮುಗಿತಾ ಬಂತು. ಕದನ ವಿರಾಮದ ಕುರಿತಂತೆ ರಾಜತಾಂತ್ರಿಕ ಮಾತುಕತೆಗಳು ಅಂತಿಮ ಹಂತದಲ್ಲಿದೆ ಅನ್ನೋ ಹೊತ್ತಲ್ಲೇ ಈಗ ಮಹಾಯುದ್ಧ ಮತ್ತೆ ಶುರುವಾಗುತ್ತಾ ಅನ್ನೋ ಆತಂಕ ಜಾಗತಿಕ ಮಟ್ಟದಲ್ಲಿ ಕಾಡ್ತಾ ಇದೆ. ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಯುದ್ಧವನ್ನ ಮುಂದುವರಿಸಲು ನೆತನ್ಯಾಹು ಹಸಿರು ನಿಶಾನೆಯನ್ನ ತೋರಿದ್ದಾರೆ. ಇನ್ಫ್ಯಾಕ್ಟ್ ಟ್ರಂಪ್ ನೆತನ್ಯಾಹುಗೆ ಯುದ್ಧ ಮುಂದುವರಿಸಬೇಡಿ, ಯಾವುದೇ ದಾಳಿಯನ್ನ ಮಾಡಬೇಡಿ, ಮತ್ತೆ ವಿಕೋಪಕ್ಕೆ ಹೋಗುತ್ತೆ ಪರಿಸ್ಥಿತಿ ಅಂತ ಹೇಳಿದ್ರೂ ಕೂಡ ನೆತನ್ಯಾಹು ಯುದ್ಧವನ್ನ ಮುಂದುವರಿಸೋದಕ್ಕೆ ಹಸಿರು ನಿಶಾನೆಯನ್ನ ತೋರಿದ್ದಾರೆ. ಇರಾನ್ನ ಅಣು ಸ್ಥಾವರಗಳನ್ನ ಗುರಿಯಾಗಿಸಿದೆ ಇಸ್ರೇಲ್ನ ದಾಳಿಗೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಶುರು ಮಾಡಿದೆ. ಆಪರೇಷನ್ ನಸರ್ ಹೆಸರಲ್ಲಿ ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ ಇರಾನ್ ಪ್ರತಿ ದಾಳಿಯನ್ನ ಮಾಡಿದೆ. ಇಸ್ರೇಲ್ನಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ ಮೇಲೆ ಇರಾನ್ನ ಕ್ಷಿಪಣಿಗಳು ಮುಗಿಬಿದ್ದಿವೆ. ಎರಡೂ ದೇಶಗಳ ನಡುವೆ ಕದನ ವಿರಾಮದ ಒಪ್ಪಂದ ಮುರಿದು ಬಿದ್ದಂಗಾಯ್ತು. ಈಗ ಜಾಗತಿಕವಾಗಿ ಇದರ ಎಫೆಕ್ಟ್ ಅಂತೂ ಬೀರೇ ಬೀರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಆಲ್ರೆಡಿ ಹೇಳಿದೆ, ಸುಮಾರು 10 ಕೋಟಿಗೂ ಅಧಿಕ ಜನ ಹಸಿವಿನಿಂದ ಅಂದ್ರೆ ಊಟ ಸಿಗದೆ ಬಳಲ್ತಾರೆ ಈ ಯುದ್ಧ ಹೀಗೆ ಮುಂದುವರೆದ್ರೆ ಅಂತ ಹೇಳಿ. ಎರಡೂ ದೇಶಗಳ ನಡುವೆ ಕದನ ವಿರಾಮ ಒಪ್ಪಂದ ಅನ್ನೋದು ಮುರಿದು ಬಿದ್ದಿದೆ. ಯುದ್ಧ ಈಗ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಜಾಗತಿಕವಾಗಿ ಇದರ ಎಫೆಕ್ಟ್ ಅಂತೂ ಖಂಡಿತ ಮತ್ತೆ ಮುಂದುವರಿತಾ ಹೋಗುತ್ತೆ. ಈಗ ಆಲ್ರೆಡಿ ಬೆಲೆ ಏರಿಕೆಯ ಬಿಸಿ ಆಲ್ಮೋಸ್ಟ್ ಎಲ್ಲಾ ದೇಶಗಳಿಗೂ ತಟ್ತಾ ಇದೆ, ರಾಷ್ಟ್ರಗಳಿಗೆ ತಟ್ತಾ ಇದೆ. ಎಲ್ಲವೂ ಒಂದು ಹಂತಕ್ಕೆ ನಿಧಾನವಾಗಿ ಬರ್ತಾ ಇದೆ ಅನ್ನೋ ಹೊತ್ತಲ್ಲೇ ಈಗ ಮತ್ತೆ ದಾಳಿ ಪ್ರತಿ ದಾಳಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಮುಂದುವರೆದಿದೆ. ಇನ್ನು ಇರಾನ್ನ 20ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. 20ಕ್ಕೂ ಹೆಚ್ಚು ಮಿಲಿಟರಿ ನೆಲೆಗಳ ಮೇಲೆ ಬಾಂಬ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ಕೂಡ ತೀವ್ರ ಪ್ರತಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇಸ್ರೇಲ್ ಮೇಲೆ ಯುದ್ಧವನ್ನ ಐಆರ್ಜಿಸಿ ಘೋಷಣೆ ಮಾಡಿದೆ. ಏಕಕಾಲಕ್ಕೆ ನಾವು ಯುದ್ಧಕ್ಕೆ ಸಿದ್ಧ ಅಂತೇಳಿ ಐಆರ್ಜಿಸಿ ಘೋಷಣೆಯನ್ನ ಮಾಡಿದೆ. ಈ ಘೋಷಣೆಗಳೇ ಈಗ ಜಾಗತಿಕವಾಗಿ ಆತಂಕಕ್ಕೆ ಈಡು ಮಾಡಿರೋದು. ಏಕಕಾಲಕ್ಕೆ ನಾವು ಯುದ್ಧಕ್ಕೆ ರೆಡಿ ಅಂತೇಳಿ ಐಆರ್ಜಿಸಿ ಘೋಷಣೆಯನ್ನ ಮಾಡಿದೆ. ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿ ದಾಳಿ ಪ್ರತಿ ದಾಳಿಯನ್ನ ಮುಂದುವರಿಸಲಾಗಿದೆ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ಮತ್ತೆ ಯುದ್ಧ ಮುಂದುವರೆದಿದೆ. ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇದರ ಎಫೆಕ್ಟ್ ತಟ್ತಾ ಇದೆ. ಇರಾನ್ ಮೇಲೆ ಸದ್ಯಕ್ಕೆ ದಾಳಿ ಬೇಡ, ಇರಾನ್ ಜೊತೆ ಶಾಂತಿ ಮಾತುಕತೆ ನಡೀತಾ ಇದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಟ್ರಂಪ್ ಕಿವಿ ಮಾತನ್ನ ಹೇಳಿಕೆಯನ್ನ ಧಿಕ್ಕರಿಸಿ ಇಸ್ರೇಲ್ನಿಂದಲೂ ಕೂಡ ದಾಳಿ ನಡೀತಾ ಇದೆ. ದಾಳಿ ಮಾಡಿದಾಗ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದೀವಿ ಅಂತ ಹೇಳಿ ಇಸ್ರೇಲ್ ಹೇಳ್ತಾ ಇದೆ. ಶಾಂತಿ ಒಪ್ಪಂದದ ಸಂದರ್ಭದಲ್ಲಿ ದಾಳಿ ಬೇಡ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಆದ್ರೂ ಕೂಡ ಇಸ್ರೇಲ್ ಟ್ರಂಪ್ ಹೇಳಿಕೆಯನ್ನ ಮಾತನ್ನ ಧಿಕ್ಕರಿಸಿ ನೆತನ್ಯಾಹು ಅವರೇ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಹಂಗಾಗಿ ದಾಳಿ ಪ್ರತಿ ದಾಳಿ ಮುಂದುವರ್ಕೊಂಡು ಹೋಗ್ತಾ ಇದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಪ್ರಮುಖ ಪ್ರದೇಶಗಳನ್ನ ಗುರಿಯಾಗಿಸ್ಕೊಂಡು ದಾಳಿ ಪ್ರತಿ ದಾಳಿಯನ್ನ ಮುಂದುವರಿಸಲಾಗಿದೆ. ಇನ್ನೊಂದು ಕಡೆ ಟ್ರಂಪ್ ಕಿವಿ ಮಾತನ್ನ ಹೇಳಿದ್ದಾರೆ. ರಾಜತಾಂತ್ರಿಕವಾಗಿ ಮಾತುಕತೆ ನಡೀತಾ ಇದೆ. ಬಹುಶಃ ನಾಳೆ ನಾಡಿದ್ದು ಈ ಮಾತುಕತೆಗೆ ಒಂದು ಅಧಿಕೃತವಾಗಿ ಸಹಿಯನ್ನ ಹಾಕ್ತೀವಿ. ಇಂಥ ಸಂದರ್ಭದಲ್ಲೇ ಈ ದಾಳಿ ಪ್ರತಿ ದಾಳಿ ಮುಂದುವರಿಸೋದು ಬೇಡ ಅಂತೇಳಿ ಇಸ್ರೇಲ್ಗೆ ಸಲಹೆ ಕೊಟ್ಟರೂ ಕೂಡ ಇಸ್ರೇಲ್ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನು ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಭಾರತೀಯರಿಗೆ ರಾಯಭಾರ ಕಚೇರಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಕೂಡಲೇ ಇರಾನ್ ತೊರಿಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ನಿಮ್ಗೇನ್ ಲಭ್ಯ ಸಾರಿಗೆ ಇದೆ ಆ ಸಾರಿಗೆ ಮಾರ್ಗಗಳ ಮುಖೇನ ವಾಪಸ್ಸಾಗಿ ಅಂತ ಹೇಳಿ ಸಲಹೆಯನ್ನ ನೀಡಲಾಗಿದೆ. ಈ ಸಲಹೆಯನ್ನ ಭಾರತೀಯ ರಾಯಭಾರ ಕಚೇರಿ ತಲುಪಿಸಿದೆ. ಕೂಡಲೇ ಇರಾನ್ ಅನ್ನ ತೊರೀರಿ. ಯಾವ ಸಂದರ್ಭದಲ್ಲಿ ಯುದ್ಧದ ತೀವ್ರತೆ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಹಂಗಾಗಿ ನಿಮ್ಗೇನ್ ಸೌಲಭ್ಯಗಳು ಸಿಗುತ್ತೆ, ಸಾರಿಗೆ ಸೌಲಭ್ಯಗಳು ಸಿಗುತ್ತೆ, ಆ ಸಾರಿಗೆ ಸೌಲಭ್ಯಗಳ ಮುಖೇನ ನೀವು ಫಸ್ಟ್ ನೀವಿರುವಂತ ಜಾಗವನ್ನ ತೊರೀರಿ ಅಂತ ಹೇಳಿ ಸಲಹೆಯನ್ನ ನೀಡಲಾಗಿದೆ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಮತ್ತೆ ಆರಂಭ ಆಗಿರುವಂತ ಹಿನ್ನೆಲೆಯಲ್ಲಿ ರಾಯಭಾರ ಕಚೇರಿ, ಭಾರತೀಯ ರಾಯಭಾರ ಕಚೇರಿ ಈ ಸಲಹೆಯನ್ನ ಭಾರತೀಯರಿಗೆ ಕೊಟ್ಟಿದೆ. ಲಭ್ಯ ಇರುವಂತ ಸಾರಿಗೆ ಮುಖೇನ ನೀವಿರುವಂತ ಜಾಗವನ್ನ ತೊರೀರಿ, ವಾಪಸ್ಸಾಗಿ ಅಂತ ಈಗ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಜಾಗತಿಕವಾಗಿನೂ ಕೂಡ ಈಗ ಆತಂಕ ಮತ್ತೆ ಎದುರಾಗಿದೆ. ಬೆಲೆ ಏರಿಕೆ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಮತ್ತೆ
ಈ ಹಸಿವಿನಿಂದ ಬಳಲುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಮಧ್ಯದಲ್ಲಿ ಟ್ರಂಪ್ ಆಗ ಹುಚ್ಚಾಟವನ್ನ ಮಾಡಿದ್ರು ಹೌದು, ಬಟ್ ಈಗ ಶಾಂತಿ ಮಾತುಕತೆ ನಡೀತಾ ಇದೆ, ಒಪ್ಪಂದಗಳಿಗೆ ಸಹಿ ಹಾಕುವಂತ ಸಂದರ್ಭದಲ್ಲಿ ಮತ್ತೆ ಯುದ್ಧವನ್ನ ಮುಂದುವರಿಸೋದು ಬೇಡ ಅಂತ ಕಿವಿ ಮಾತನ್ನ ಹೇಳಿದ್ರು ಕೂಡ ಅದನ್ನ ಕೇಳುವಂತ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಇಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕೊಲೀಗ್ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರನಹಳ್ಳಿ. ಈ ಕದನ ವಿರಾಮದ ಬಗ್ಗೆ ರಾಜತಾಂತ್ರಿಕವಾಗಿ ಅಂತಿಮ ಹಂತದಲ್ಲಿ ಮಾತುಕತೆ ಇದ್ದಾಗಲೇ ಈ ಯುದ್ಧ 2.0 ಮುಂದುವರೆದಿರೋದು ಜಾಗತಿಕವಾಗಿ ಯಾವ ತರ ಆತಂಕಕ್ಕೆ ಕಾರಣವಾಗಿದೆ. ಈಗ ಟ್ರಂಪ್ ಹೇಳಿದ್ರು ಕೂಡ ಇಸ್ರೇಲ್ ಕೇಳುವಂತ ಪರಿಸ್ಥಿತಿ ಇಲ್ಲ, ಹಾಗಾಗಿ ಟ್ರಂಪ್ ಮಧ್ಯಪ್ರವೇಶ ಯಾವಾಗ ಆಗ್ಬಹುದು ಅನ್ನೋ ನಿರೀಕ್ಷೆ. ಆಕ್ಚುಲಿ ಶರ್ಮಿತಾ, ಇಡೀ ವಿಶ್ವ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ನಿಟ್ಟುಸಿರನ್ನ ಬಿಡುವಂತ ಸಂದರ್ಭದಲ್ಲಿ ಕದನ ವಿರಾಮ ಬ್ರೇಕ್ ಆಗಿರುವಂತದ್ದು ಇನ್ನಷ್ಟು ಟೆನ್ಷನ್ ಅನ್ನ ತಂದಿಡ್ತಾ ಇರುವಂತದ್ದು. ಯಾವಾಗ ಇಸ್ರೇಲ್ ಸ್ಪೆಷಲಿ ಲೆಬನಾನ್ನ ಬೈರುತ್ ಮೇಲೆ ದಾಳಿ ಮಾಡ್ತಾರೆ, ಅಲ್ಲಿರುವಂತ ಹಿಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡ್ತಾರೆ, ಇದರಿಂದ ಆಕ್ರೋಶಗೊಂಡಂತ ಇರಾಕ್ ಅವರು ಕೂಡ ದಾಳಿಯನ್ನ ಮಾಡುವಂತದ್ದು ಇಸ್ರೇಲ್ ಮೇಲೆ. ಸೊ ಈ ಯುದ್ಧ ಈ ಎರಡೂ ದೇಶಗಳ ನಡುವೆ ಮಾತ್ರ ಸದ್ಯಕ್ಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲೇ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಕಡಿಮೆ ಮಾಡಿದೆ. ಅಕಸ್ಮಾತ್ ಇದು ಲಾರ್ಜ್ ಸ್ಕೇಲ್ ಅಲ್ಲಿ ಏನಾದ್ರೂ ಆದ್ರೆ ಇರಾನ್ ಇಸ್ರೇಲ್ ಏನ್ ದಾಳಿ ಮಾಡ್ತಾ ಇದೆ ಅದನ್ನ ಕಡಿಮೆ ಮಾಡಬೇಕು, ಟ್ರಂಪ್ ಬೇಗ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ನಷ್ಟು ಪ್ರೆಷರ್ ಅನ್ನ ಹಾಕಬೇಕು ಅಂತ ಮಧ್ಯಪ್ರಾಚ್ಯ ಮೇಲೂ ಕೂಡ ಏನಾದ್ರೂ ದಾಳಿ ಮಾಡಿದ್ದೆ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಯುದ್ಧ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈಗ ಆಲ್ರೆಡಿ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಇರಾನ್ ಮೇಲೆ ದಾಳಿಯನ್ನ ಮಾಡಿದ್ದು, ಕತಾರ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು, ಸೌದಿ ಅರೇಬಿಯಾ, UAE ಇದೆಲ್ಲದ್ರ ಮೇಲೂ ಕೂಡ ದಾಳಿಯನ್ನ ಮಾಡಿದಂತ ಹಿನ್ನೆಲೆಯಲ್ಲೇ ಅಮೆರಿಕ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದ್ದು. ಈಗ ಸದ್ಯಕ್ಕೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಮಾತ್ರ ದಾಳಿ ಆಗ್ತಾ ಇದೆ. ಇದೇನಾದ್ರೂ ಸ್ವಲ್ಪ ಎಸ್ಕಲೇಟ್ ಆಗಿ ಇನ್ನೊಂದು ಸ್ವಲ್ಪ ಏನಾದ್ರೂ ಇರಾನ್ ಅಕ್ಕಪಕ್ಕದ ದೇಶಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದೆ ಆದ್ರೆ ಜಾಗತಿಕವಾಗಿ ಟೆನ್ಷನ್ ಶುರು ಆಗ್ಬಿಡುತ್ತೆ. ಸೊ ಈ ಕಾರಣಕ್ಕೋಸ್ಕರನೇ ಟ್ರಂಪ್ ಬೇಗ ತನ್ನ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿರುವಂತದ್ದು. ರಾಜತಾಂತ್ರಿಕವಾಗಿ ಒಪ್ಪಂದ ಆಗ್ತಾ ಇದೆ, ಶಾಂತಿ ಮಾತುಕತೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ತಾಳ್ಮೆಯಿಂದ ಇರಿ, ಸ್ಪೆಷಲಿ ಇಸ್ರೇಲ್ ಅವರು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು, ಯುದ್ಧವನ್ನ ಎಸ್ಕಲೇಟ್ ಮಾಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಪೆಷಲಿ ಇರಾನ್ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಅಟ್ಯಾಕ್ ಮಾಡೋದ್ರ ಜೊತೆಗೆ ತನ್ನ ಪ್ರಾಕ್ಸಿ ಸಂಘಟನೆಗಳು ಏನಿದಾವೆ, ಹಿಜ್ಬುಲ್ಲಾ ಆಗಿರ್ಬೋದು, ಹೌತಿ ಆಗಿರ್ಬೋದು, ಆ ಎರಡು ಸಂಘಟನೆಗಳ ಮುಖಾಂತರನೂ ಕೂಡ ದಾಳಿಯನ್ನ ಮಾಡಿಸ್ತಾ ಇದೆ. ಸೊ ಹೀಗಾಗಿನೇ ಇಸ್ರೇಲ್ ಅಟ್ ಎ ಟೈಮ್ ಒಂದ್ ಕಡೆ ಇರಾನ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಮತ್ತೊಂದ್ ಕಡೆ ಹೌತಿ ಆಗಿರ್ಬೋದು, ಹಮಾಸ್ ಆಗಿರ್ಬೋದು, ಇವರೆಲ್ಲರ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡ್ತಿರುವಂತದ್ದು. ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಸಿಕ್ಕಂತ ಅವಕಾಶದಲ್ಲಿ ನಾಶವನ್ನ ಮಾಡಬೇಡ ಅನ್ನುವಂತ ನಿಟ್ಟಿನಲ್ಲಿ ದಾಳಿಯನ್ನ ಮುಂದುವರಿಸಿರುವಂತದ್ದು ಇಸ್ರೇಲ್. ಕಾದ್ ನೋಡ್ಬೇಕು ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ. ಯಾಕೆಂದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡಿ ಇಸ್ರೇಲ್ ನ ಸೈಲೆಂಟ್ ಮಾಡದೆ ಹೋದ್ರೆ ಮತ್ತೊಂದು ಹಂತಕ್ಕೆ ತಲುಪುವಂತ ಸಾಧ್ಯತೆ ಇರುವಂತದ್ದು. ಈಗ ಆಲ್ರೆಡಿ ತೈಲ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ತೈಲ ಬೆಲೆ ಬ್ಯಾರಲ್ಗೆ ಈಗ ಆಲ್ರೆಡಿ 3-4% ಜಾಸ್ತಿ ಆಗಿರುವಂತದ್ದು. ಇದು ಚೈನ್ ಲಿಂಕ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ದೇಶಗಳಿಗೂ ಹೊರತಾ ಕೊಡ್ತಾ ಇರುವಂತದ್ದು ನೋಡ್ತಾ ಇದ್ವಿ. ಸ್ಪೆಷಲಿ ಭಾರತದಲ್ಲೇ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ದಿರುವಂತದ್ದು. ಯಾಕೆಂದ್ರೆ ಈ ಯುದ್ಧ ಜಾಗತಿಕವಾಗಿ ಆರ್ಥಿಕವಾಗಿ ಮತ್ತು ಒಂದ್ ಕಡೆ ತೈಲದ ರೂಪದಲ್ಲೂ ಕೂಡ ದೊಡ್ಡ ಹೊರತಾ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಈ ಯುದ್ಧವನ್ನ ಬೇಗ ಸಾರ್ಟ್ ಔಟ್ ಮಾಡಿ, ಅಂದ್ರೆ ಇದು ಲಿಮಿಟೆಡ್ ಆಪರೇಷನ್ಸ್ ಆಗಿದ್ರೆ ಹೋಗಿ ಲಾರ್ಜ್ ಸ್ಕೇಲ್ ನಲ್ಲಿ ಮುಂದುವರೆದಿದ್ದೆ ಆದ್ರೆ ಇಡೀ ವಿಶ್ವಕ್ಕೆ ಮತ್ತೊಮ್ಮೆ ದೊಡ್ಡ ಅಪಾಯವನ್ನ ತಂದೊಡ್ಡುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಯಾವೆಲ್ಲ ದೇಶಗಳು ಬಂದು ಈಗ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಇಂಟರಪ್ಟ್ ಆಗ್ತಾರೆ, ಕಾದ್ ನೋಡ್ಬೇಕಾಗಿದೆ. ಇದ್ರ ಮಧ್ಯದಲ್ಲಿ ಪೃಥ್ವಿ, ನೀವು ಹೇಳ್ದಂಗೆ ಬೆಲೆ ಏರಿಕೆ ಬಿಸಿ ಜಾಗತಿಕವಾಗಿ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈಗ ದಕ್ಷಿಣ ಲೆಬನಾನ್ ಇರ್ಬೋದು, ಸುಡಾನ್ ಇರ್ಬೋದು, ಗಾಜಾ ಎಸ್ಪೆಷಲಿ ಅಲ್ಲೆಲ್ಲ ಈಗ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತ ಪರಿಸ್ಥಿತಿ. ಬಹುಶಃ ಸೋಷಿಯಲ್ ಮೀಡಿಯಾ ಅಲ್ಲೆಲ್ಲ ಆಕ್ಟಿವ್ ಆಗಿದ್ದಿದ್ರೆ ಅಲ್ಲಿನ ಪರಿಸ್ಥಿತಿ ನೈಜತೆ ಏನಿದೆ ಅನ್ನೋದು ಇವಾಗೆಲ್ಲ ನಮಗೆ ಗೊತ್ತಾಗ್ತಿತ್ತು ಅಂತ ಅನ್ಸುತ್ತೆ. ಈಗ WHO ಒಂದು ರಿಪೋರ್ಟ್ ಹೇಳ್ತಾ ಇದೆ, ಈ ಯುದ್ಧ ಹಿಂಗೆ ಮುಂದುವರೆದ್ರೆ ಸುಮಾರು 10 ಕೋಟಿಗೂ ಅಧಿಕ ಜನ ಹಸಿವಿನಿಂದ ಬಳಲ್ತಾರೆ, ಊಟ ಸಿಗಲ್ಲ ಅವರಿಗೆ ಅಂತೇಳಿ. ಈ ಬಗ್ಗೆ ಯಾವ ತರ ಆತಂಕ ಇದೆ ಪೃಥ್ವಿ? ಆಕ್ಚುಲಿ ಸ್ಪೆಷಲಿ ಈ ಒಂದು ಕಾರಣಕ್ಕೋಸ್ಕರನೇ ಅಮೆರಿಕ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಬೇಗ ಇಂಟರಪ್ಟ್ ಆಗಿ ಇದರಲ್ಲಿ ಇಸ್ರೇಲ್ ಅನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬಿಕಾಸ್ ಇಸ್ರೇಲು ಯಾವ ರೀತಿಯಾಗಿರುವಂತ ದೇಶ ಅಂದ್ರೆ ಒಡಿಸ್ಕೊಳ್ಳೋಕ್ಕೂ ರೆಡಿ, ಒಡೆಯೋದಕ್ಕೂ ರೆಡಿ, ಆ ರೀತಿಯಾದಂತ ಒಂದು ದೇಶ. ಸೊ ಈಗ ಲೆಬನಾನ್ ಮೇಲೆ ಫಸ್ಟ್ಲಿ ಅಂದ್ರೆ ಅವರು ಹಿಜ್ಬುಲ್ಲಾವನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ದಾಳಿ ಮಾಡಿದ್ದ ಇಲ್ಲಿ ಇರಾನ್ಗೆ ಪ್ರಮುಖವಾಗಿ ಆಕ್ರೋಶಕ್ಕೆ ಕಾರಣ ಆಗಿದ್ದು. ಆ ಒಂದು ಕಾರಣಕ್ಕೋಸ್ಕರನೇ IRGC ನಾವಂತೂ ಸೈಲೆಂಟ್ ಆಗಿರೋದಿಲ್ಲ ಅಂತ, ನಾವು ಯುದ್ಧಕ್ಕೆ ರೆಡಿ ಅನ್ನುವ ಕಾರಣಕ್ಕೋಸ್ಕರನೇ ತುಂಬಾ ಪ್ರಬಲವಾಗಿರುವಂತ ಬ್ಯಾಲಿಸ್ಟಿಕ್ ಗಳ ಮುಖಾಂತರನೇ ಅಟ್ಯಾಕ್ ಅನ್ನ ಮಾಡ್ತಿರುವಂತದ್ದು. ನೆಕ್ಸ್ಟ್ 48 ಅವರ್ಸ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಶರ್ಮಿತಾ. ಎಷ್ಟು ಮಟ್ಟಿಗೆ ಇವರು ದಾಳಿಯನ್ನ ಮುಂದುವರಿಸ್ತಾರೆ, ಅದ್ರ ಮೇಲೆ ಜಾಗತಿಕವಾಗಿ ಎಷ್ಟು ಮಟ್ಟಿಗೆ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿನೇ ಟ್ರಂಪ್ ಪಾತ್ರ ಇಲ್ಲಿ ಇಂಪಾರ್ಟೆಂಟ್. ಇಸ್ರೇಲ್ಗೆ ಈಗ ಆಲ್ರೆಡಿ
ಇಸ್ರೇಲ್ನ ಪ್ರಧಾನಿಯನ್ನ ಯಾವ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಂದಿಸಿದ್ರು. ಆತ ಹುಚ್ಚನ್ ರೀತಿ ವರ್ತಿಸ್ತಾನೆ, ಸುಮ್ನಿರುವ ಅಂದ್ರೆ ಸುಮ್ನಿರೋದಿಲ್ಲ, ಮತ್ತು ಒಂದ್ ಕಡೆ ಆತ ಜೈಲಿಗೆ ಹೋಗ್ಬೇಕಾಗಿತ್ತು, ನಾನೆಲ್ಲಾದ್ರೂ ಅವ್ರ ಸಪೋರ್ಟಿಗೆ ನಿಂತ್ಕೊಳ್ದೆ ಹೋಗಿದ್ರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಮೊನ್ನೆ ಒಂದು 15 ದಿನದ ಒಳಗಾಗಿ ಈ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿದ್ರು. ನೆತನ್ಯಾಹು ತುಂಬಾ ಓವರ್ ಆಗಿ ಆಡಬಾರ್ದು ಅನ್ನುವಂತ ರೀತಿಯಲ್ಲಿ ಆ ಮಾತುಗಳಿತ್ತು. ಈಗ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿರುವಂತದ್ರ ಹಿಂದೆ ಅಮೆರಿಕ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ರ ಮೇಲೆ ಇರಾನ್ನ ನೆಕ್ಸ್ಟ್ ದಾಳಿಗಳು ಡಿಪೆಂಡ್ ಆಗಿದೆ. ಸೊ ಹೀಗಾಗಿನೇ ನೆಕ್ಸ್ಟ್ 24 to 48 ಅವರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ WHO ಏನೇ ರಿಪೋರ್ಟ್ ಕೊಟ್ಟರು ಕೂಡ ಯುದ್ಧ ಅಂತ ಬಂದಂತ ಸಂದರ್ಭದಲ್ಲಿ ಯಾರು ಮುಖಾಮುಖಿ ಯಾರು ಕೂಡ ನೋಡೋದಿಲ್ಲ. ಆ ಯುದ್ಧ ಅನ್ನುವಂಥದ್ದು ಆ ದೇಶದ ಅಸ್ಮಿತೆಯ ಪ್ರಶ್ನೆ ಆಗಿರುತ್ತೆ. ಸೊ ಹೀಗಾಗಿ ಎಷ್ಟು ಮಟ್ಟಿಗೆ ಎರಡೂ ದೇಶಗಳು ಶಾಂತವಾಗ್ತವೋ ಅಥವಾ ಎಸ್ಕಲೇಟ್ ಮಾಡ್ತವೋ ಅನ್ನುವಂಥದ್ದು ಇಂಪಾರ್ಟೆಂಟ್. ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ಪೃಥ್ವಿ.